ಆ, ಹಲೋ ನನ್ನ ಎಲ್ಲ ಪ್ರೀತಿಯ ಕರ್ನಾಟಕದಲ್ಲಿರತಕ್ಕಂಥ ಕೌಟಿಲ್ಯ ಮುದ್ದು ಮಕ್ಕಳೇ ಹಾಗೂ ಕೌಟಿಲ್ಯ ಪ್ರೀತಿಯ ಪಾಲಕರೇ. ಆ, ನಾನು ನವೀನ್ ಸರ್, ಸಂಸ್ಥಾಪಕರು ಮತ್ತು ನಿರ್ದೇಶಕರು ಕೌಟಿಲ್ಯ ಗಣಿತ ಅಕಾಡೆಮಿ. ಹಾಗಾದರೆ ನಾವು ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ವಿಶೇಷವಾದ ಅಭಿಯಾನವನ್ನು ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಅದು ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನ. ಹಾಗಾದರೆ ಶಿಕ್ಷಣ ಎನ್ನುವುದು ಎಲ್ಲ ಮಗುವಿನ ಜನ್ಮಸಿದ್ಧ ಹಕ್ಕಾಗಿದೆ. ಹಾಗಾದರೆ ಗುಣಮಟ್ಟದ ಮತ್ತು ಉಚಿತ ಶಿಕ್ಷಣ ಕೊಡುವ ಉದ್ದೇಶದಿಂದ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೌಟಿಲ್ಯ ಅಭಿಯಾನವನ್ನು ಅತ್ಯಂತ ಯಶಸ್ವಿಗೊಳಿಸಲು ನಿಮ್ಮ ಪಾಲಕರು ಮತ್ತು ಪ್ರೀತಿಯ ಮುದ್ದು ಮಕ್ಕಳು ಎಲ್ಲರೂ ಕೈ ಜೋಡಿಸಿ ಈ ವಿಡಿಯೋವನ್ನು ಅತಿ ಹೆಚ್ಚು ಮಕ್ಕಳಿಗೆ ಶೇರ್ ಮಾಡಿ ಎಲ್ಲರೂ ಕೂಡ ಉಪಯೋಗಪಡಿಸಿಕೊಳ್ಳಿ. ಹಾಗಾದರೆ ಮುಂಬರುವ ಪರೀಕ್ಷೆಗಳಲ್ಲಿ 7th, 8th, 9th, 10th ಅದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಅದಲ್ಲದೆ ಸಮಾಜ ವಿಜ್ಞಾನ ಆಗಿರ್ಬೋದು ಮತ್ತು ಗಣಿತ ಈ ಎಲ್ಲ ಕೂಡ ನಾವು ವಿಡಿಯೋಸ್ಗಳನ್ನು ಆಗಾಗ ಕಂಟಿನ್ಯೂಸ್ ಯೂಟ್ಯೂಬ್ನಲ್ಲಿ ಕೌಟಿಲ್ಯ ಗಣಿತ ಅಕಾಡೆಮಿ ಅಂತ ಯೂಟ್ಯೂಬ್ ಇದೆ, ಕೌಟಿಲ್ಯ ಮ್ಯಾಥ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ಪ್ರತಿಯೊಂದು ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಯೂಸ್ ಪಡಿಸ್ಕೊಳ್ಳಿ. ರಿವಿಷನ್ಗೂ ಕೂಡ ಹೆಲ್ಪ್ ಆಗ್ತದೆ. ನಿಮಗೆ ತುಂಬ ಅತ್ಯಂತ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೂಡ ಹೇಳಿಕೊಡ್ತೀವಿ. ಮ್ಯಾಥಮೆಟಿಕ್ಸ್ ಒಳಗೆ ಅತಿ ಹೆಚ್ಚು ಸ್ಕೋರ್ ಮಾಡಲು ಈ ವರ್ಷ ನಾವು ರಾಜ್ಯಕ್ಕೆ 7ನೇ ರ್ಯಾಂಕನ್ನು ಪಡೆದಿದ್ದೇವೆ. ತಿಳಿತಾ? ಆ ಕಾರಣದಿಂದ ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ವಿಶೇಷ ಅಭಿಯಾನಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೆ ಕೇಳ್ತಾ, ಇವತ್ತಿನ ವಿಶೇಷವಾದ ಟಾಪಿಕನ್ನು ನಾವು ಚಾಲೂ ಮಾಡ್ತಿದ್ದೀವಿ. ಅದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಇವತ್ತಿನ ಚಾಪ್ಟರ್ ಯಾವುದ್ರಿ? ಇವತ್ತಿನ ಟಾಪಿಕ್, ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಏನು ಸರ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಮಾನವನ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಮಾನವನ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಯಾವ ಥರ ಆಗ್ತದೆ, ಅದರ ಪರಿಪೂರ್ಣವಾದಂಥ, ಅದರ ಸಂಪೂರ್ಣವಾದಂಥ ಚಿತ್ರಣ ಏನಿದೆ, ಅದರಲ್ಲಿ ಆಗ್ತಕ್ಕಂಥ ವಿಶೇಷವಾದ ಪ್ರಕ್ರಿಯೆಗಳು ಯಾವ, ಪ್ರೊಸೆಸ್ ಯಾವಿವೆ, ಅವನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಮ ದೇಹದ ಬಗ್ಗೆನೇ ತಿಳಿಸಿಕೊಡ್ಲಿಕ್ಕೆ ಇದ್ದೀವಿ. ಸಿಯರ್. ಹಾಗಾದರೆ ನಾಳೆ ಯಾವ ಮಗು ಡಾಕ್ಟರ್ ಆಗ್ತದೆ ಗೊತ್ತಿಲ್ಲ, ಯಾವ ಕೌಟಿಲ್ಯ ಮಗು ಡಾಕ್ಟರ್ ಆಗ್ತದೆ ಗೊತ್ತಿಲ್ಲ. ಹಾಗಾದರೆ ಈ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತು ಅಂದರೆ ನಾಳೆ ನೀವು ಬರೀತಕ್ಕಂಥ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್ ಆಗಿರಬಹುದು, ಅಲ್ಲೆಲ್ಲವೂ ಕೂಡ ಬಹಳ ಸಹಾಯಕಾರಿಯಾಗ್ತದೆ. ನಾಳೆ ಯಶಸ್ವಿಯಾದ ಡಾಕ್ಟರ್ ಕೌಟಿಲ್ಯ ಆಗಲಿಕ್ಕೂ ಕೂಡ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ. ಬನ್ನಿ. ಹಾಗಾದರೆ ಇಲ್ಲಿ ಏನು ವಿಶೇಷ ಇದೆ? ಹಾಗಾದರೆ ನಾವು ಎಲಿಮೆಂಟರಿ ಕೆನಾಲ್ ಅಂದರೆ ಏನು? ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ಸ್ ದ ಟ್ರ್ಯಾಕ್ಟ್, ಇದರ ಎಲಿಮೆಂಟರಿ ಕೆನಾಲ್ ಅಂತ ಕೂಡ ಕರಿತೀವಿ. ಸಿಯರ್, ಇಲ್ಲಿ ಸ್ವಲ್ಪ ಗಮನ ಕೊಡಿ. ಡೈಜೆಷನ್ ಎಲ್ಲಿಂದ ಶುರು ಆಗ್ತದೆ? ಹಾಗಾದರೆ ನಮ್ಮ ದೇಹದಲ್ಲಿ ಜೀರ್ಣಾಂಗ ಶುರು ಆಗೋದು ಮೌತ್ಲಿಂದ, ಬಾಯಿಯಿಂದ ಶುರು ಆಗ್ತದೆ. ಅದಕ್ಕೆ ನಾವು ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ. ಇವು ಒಳಗಿರತಕ್ಕಂಥ ಹಲ್ಲು, ನಾಲಿಗೆ ಅಷ್ಟು ಸೆಟ್ಟ ಹಿಡಿದಕ್ಕೆ ನಾವೇನಂತ ಕರಿತೀವಿ? ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಕ್ಕಲ್ ಕ್ಯಾವಿಟಿ ಅನ್ನೋ ಶಬ್ದವನ್ನು. ಮೌತ್. ಫುಡ್ ಈಸ್ ಇಂಜೆಸ್ಟೆಡ್ ಆ್ಯಂಡ್ ಚ್ಯೂಡ್ ಬೈ ಟೀತ್. ಹಾಗಾದರೆ ನಮ್ಮ ದೇಹದಲ್ಲಿ ಹಲ್ಲಿನ ಪಾತ್ರ ಏನಂತ ಕೇಳಿದಾಗ, ಹಾಗಾದರೆ ಆ ಜೀರ್ಣಕ್ರಿಯೆಯಲ್ಲಿ ಹಲ್ಲಿನ ಪಾತ್ರ ಏನಂದರೆ ತೆಗೆದಂಥ ಫುಡ್ಡನ್ನು, ಇಂಜೆಸ್ಟ್ ಮಾಡಿದಂಥ ಫುಡ್ಡನ್ನು ಚೆನ್ನಾಗಿ ಚ್ಯೂ ಮಾಡಲಿಕ್ಕೆ, ಅಗಿಲಿಕ್ಕೆ ಹೆಲ್ಪ್ ಆಗ್ತದೆ. ಚ್ಯೂ ಮಾಡಲಿಕ್ಕೆ ಟಿತ್ತದ ಕೆಲಸ ಆಗಿದೆ. ನೆಕ್ಸ್ಟ್ ಬನ್ನಿ, ಟಂಗ್ದು ಪಾತ್ರವೇನು? ಹಾಗಾದರೆ ನಾಲಿಗೆಯ ಪಾತ್ರವೇನು? ಹಾಗಾದರೆ ನಮ್ಮ ಬಾಯಿಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಸಲೈವ ನಾವು ಲಾಲಾರಸ ಅಂತ ಕರಿತೀವಿ. ಈ ಲಾಲಾರಸ ಆಹಾರದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಟಂಗು ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ತಿಳಿತಲ್ಲ? ಅದಲ್ಲದೆ ಫುಡ್ಡನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಟರ್ನ್ ಮಾಡಲಿಕ್ಕೆ ಕೂಡ ಏನು ಮಾಡ್ತದೆ? ರೋಲ್ ಮಾಡಲಿಕ್ಕೆ ಕೂಡ ಟಂಗು ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬನ್ನಿ, ಸಲೈವರಿ ಅಮೈಲೇಸ್ ಬಿಗಿನ್ಸ್ ಡೈಜೆಷನ್ ಆಫ್ ಸ್ಟಾರ್ಚ್. ವಾಟ್ ಇಸ್ ಸಲೈವರಿ ಅಮೈಲೇಸ್? ಸಲ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದು ಒಂದು ಎಂಜಾಯ್ಮ್ ಆಗಿದೆ. ಕನ್ನಡದಲ್ಲಿ ನಾವು ಕಿಣ್ವ ಅಂತ ಕರಿತೀವಿ. ಒಂದು ಎಂಜಾಯ್ಮ್ ಆಗಿದೆ. ಈ ಎಂಜಾಯ್ಮ್ ಏನು ಮಾಡ್ತೀವಿ? ಇಟ್ಸ್ ಲೈಕ್ ಎ ನೈಫ್ ಇದ್ದಂಗೆ. ಆ ಫುಡ್ ಪಾರ್ಟಿಕಲ್ಸ್ಗಳನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ಆದರೆ ಸಲೈವರಿ ಅಮೈಲೇಸ್ ಏನಿದೆಯಲ್ಲ, ಇದು ಡೈಜೆಷನ್ ಆಫ್ ಸ್ಟಾರ್ಚನ್ನು ಮಾಡ್ತದೆ. ಹಾಗೆ ಸ್ಟಾರ್ಚ್ ಇದ್ದದ್ದು, ಸ್ಟಾರ್ಚ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್. ನೆನಪಿಟ್ಕೊಳ್ಳಿ, ಸ್ಟಾರ್ಚ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸನ್ನು ಸಿಂಪಲ್ ಶುಗರ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ಫಸ್ಟು ನಮ್ಮ ದೇಹದಲ್ಲಿ ಮೌತ್ನಲ್ಲಿ, ಬಾಯಿಯಲ್ಲಿ ಯಾವುದು ಡೈಜೆಷನ್ ಆಗ್ತದೆ ಅಂತ ಕೇಳಿದಾಗ ಪ್ರೋಟೀನೋ, ವಿಟಮಿನೋ, ಅಥವಾ ಫ್ಯಾಟ್ಸ್ ಆರ್ ಲಿಪಿಡ್ಸೋ, ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಕೇಳಿದರೆ ಫಸ್ಟ್ ಸ್ಟಾರ್ಚ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್. ನಮ್ಮ ದೇಹದಲ್ಲಿ ಮೊದಲು ಸ್ಟಾರ್ಚ್ ಇದು ಡೈಜೆಷನ್ ಹಾಕಲಿಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ಬನ್ನಿ, ಎಸೋಪ್ಯಾಗಸ್, ಅನ್ನನಾಳ ಇಲ್ಲಿ ನೋಡಿ. ಇದು ಮೌತ್ ಆಯಿತು, ಒಂದನೇ ಪಾರ್ಟು. ಈಗ ನೆಕ್ಸ್ಟ್ ಬನ್ನಿ, ಎಸೋಪ್ಯಾಗಸ್ ಈಸ್ ನಥಿಂಗ್ ಬಟ್ ಫುಡ್ ಪೈಪ್ ಅಂತೂ ಕೂಡ ಕರಿತೀವಿ, ಅಥವಾ ಎಸೋಪ್ಯಾಗಸ್ ಅಂತೂ ಕೂಡ ಕರಿತೀವಿ. ಇಲ್ಲ ಅಂತಂದರೆ ಅದಕ್ಕೆ ಅನ್ನನಾಳ ಅಂತ ಕನ್ನಡದಲ್ಲಿ ಕರಿತೀವಿ. ತಿಳಿತಲ್ಲ? ಇದು ಏನು ಸರ್? ಒಂದು ಫುಡ್ ಪೈಪ್ ಇದ್ದ, ಆಹಾರದ ಪೈಪ್. ಚಿಯರ್. ಆ ಮಸ್ಕ್ಯುಲರ್ ಟ್ಯೂಬ್ ಕನೆಕ್ಟಿಂಗ್ ಮೌತ್ ಟು ಏನಿದೆ ಸ್ಟಮಕ್ಕಿಗೆ. ಇದು ಏನು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಎಲ್ಲಿದೆ, ಇಲ್ಲಿ ಕನೆಕ್ಟ್ ಮಾಡ್ತದೆ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಬಾಯಿಯಿಂದ ಹಿಡಿದ ಸ್ಟಮಕ್, ಈ ಜಠರ ಏನಿದೆಯಲ್ಲ, ಇಲ್ಲಿಗೆ ಕನೆಕ್ಟ್ ಮಾಡಲಿಕ್ಕೆ ಆಹಾರ ಆಗ್ತದೆ. ಒಂದು ಕನೆಕ್ಟಿಂಗ್ ಟ್ಯೂಬ್ ಆಗಿ ಕೆಲಸ ಮಾಡ್ತದೆ. ಫುಡ್ ಮೂವ್ಸ್ ಬೈ ರಿದ್ಮಿಕ್ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ಸ್ ಕಾಲ್ಡ್ ಪೆರಿಸ್ಟಾಲ್ಸಿಸ್. ಸಕಸಲ ಎಕ್ಸಾಮಿಗೆ ಕೇಳಿದಾನೆ. ಪೆರಿಸ್ಟಾಲ್ಸಿಸ್ ಅಂದರೆ ಏನಂದರೆ, ಇಲ್ಲಿ ಬಂದಂಥ ಈ ಫುಡ್ ಪೈಪಲ್ಲಿ ಇದೆಯಲ್ಲ, ಇಲ್ಲಿ ಬಂದಂಥ ಆಹಾರ ಕೆಳಗಡೆಗೆ ಹೋಗುವಾಗ ಏನು ಮಾಡ್ತೈತಿ? ಇಲ್ಲಿರ್ತಕ್ಕಂಥ ಮಸಲ್ಸ್ಗಳು, ಇಲ್ಲಿರ್ತಕ್ಕಂಥ ಸ್ನಾಯುಗಳು ಕಾಂಟ್ರಾಕ್ಷನ್ ಮತ್ತು ಎಕ್ಸ್ಪಾನ್ಷನ್ ಆಗೋದ್ರ ಮೂಲಕ, ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಮೂಲಕ ಆ ಫುಡ್ ಏನಿರ್ತದಲ್ಲ, ಆಹಾರದ ತುಂಡನ್ನು ಕೆಳಗಡೆಗೆ
ಕಳಿಸ್ತದೆ. ಎಲ್ಲಿಗೆ ಬರ್ತದೆ ಅಂದರೆ ನೆಕ್ಸ್ಟು ಸ್ಟಮಕ್ಕಿಗೆ, ಜಠರದಲ್ಲಿ ಬರ್ತದೆ ಆಹಾರ. ಆದರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ಪೆರಿಸ್ಟಾಲ್ಸಿಸ್ ಚಲನೆ ಅಂತ ಕರಿತೀವಿ. ಎಲ್ಲಿ ಆಗ್ತದೆ ಅಂದರೆ ಇದು ಎಸೋಪ್ಯಾಗಸ್ನ ಯಾವ ಭಾಗದಲ್ಲಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಎಸೋಪ್ಯಾಗಸ್ ಅಂತ ಬರೀರಿ. ನೆಕ್ಸ್ಟ್ ಬನ್ನಿ, ಸ್ಟಮಕ್. ಇದು ಕೂಡ ಬಹಳ ಇಂಪಾರ್ಟೆಂಟು. ಇದು ಮಸ್ಕ್ಯುಲರ್, ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಜೆ ಶೇಪ್ಡ್ ಆರ್ಗನ್. ಇಲ್ಲಿ ಕೊಟ್ಟಿದ್ದಿಲ್ಲ, ಇದು ಜಠರ ಇದೆ. ಇಲ್ಲಿ ಕೊಟ್ಟಿದೆ ನೋಡಿ, ಜಠರ ಜೆ ಶೇಪ್ಡ್ ಆರ್ಗನ್ ಇದೆ, ಅಂಗಾಂಗವಾಗಿದೆ, ಜೆ ಆಕಾರದ ಅಂಗಾಂಗವಾಗಿದೆ. ಮತ್ತು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ರಿಲೀಸ್. ಇಲ್ಲಿ ಏನು ಮಾಡ್ತದೆ ಹಾಗಾದರೆ, ಇಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸನ್ನು ಬಿಡುಗಡೆ ಮಾಡ್ತದೆ, ಗ್ಯಾಸ್ಟ್ರಿಕ್ ರಸವನ್ನು ಬಿಡುಗಡೆ ಮಾಡ್ತದೆ. ಆದರೆ ಅಲ್ಲಿರತಕ್ಕಂಥ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ಗಳು, ಗ್ರಂಥಿಗಳು ಏನು ಮಾಡ್ತವೆ, ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಬಿಡುಗಡೆ ಮಾಡ್ತವೆ. ಅದಲ್ಲದೆ ಪೆಪ್ಸಿನ್ ಮತ್ತು ಮ್ಯೂಕಸನ್ನು ಬಿಡುಗಡೆ ಮಾಡ್ತವೆ, ಅದರ ವಾಲ್ಸ್. ಈ ಜಠರ ಏನಿದೆಯಲ್ಲ, ಜಠರದ ಗೋಡೆ ಏನಿದೆ, ಒಳಗೋಡೆ ಇದೆಯಲ್ಲ, ಇವನ್ನೆಲ್ಲವನ್ನು ರಿಲೀಸ್ ಮಾಡ್ತವೆ. ಹಾಗಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪಾತ್ರವೇನಂತ ಸಾಕಸಲ ಪ್ರಶ್ನೆಯನ್ನು ಕೇಳಿದಾನೆ. ಹಾಗಾದರೆ ವಾಟ್ಸ್ ದ ರೋಲ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಇಷ್ಟು ಕೇಳಿದಾನೆ. ಹೈಡ್ರೋಕ್ಲೋರಿಕ್ ಒಂದು ಆ್ಯಸಿಡಿಕ್ ಮೀಡಿಯಮನ್ನು ಪ್ರೊವೈಡ್ ಮಾಡ್ತೈತೆ, ಆ್ಯಸಿಡಿಕ್ ವಾತಾವರಣವನ್ನು ಪ್ರೊವೈಡ್ ಮಾಡ್ತದೆ. ಆ ಕಾರಣದಿಂದ ಏನಾಗ್ತದೆ, ಡೈಜೆಷನ್ ಪ್ರಾಪರಾಗಿ ಪ್ರೋಟೀನ್ ಡೈಜೆಷನ್ ಆಗಲಿಕ್ಕೆ ಸಹಾಯಕಾರಿಯಾಗ್ತದೆ. ಅದಾದ ನಂತರ ಏನಾದರೂ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ನೀವು ತಿಂದಂಥ ಫುಡ್ಡಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಏನಾದರೂ ನೀವು ತಿಂದಂಥ ಆಹಾರದಲ್ಲಿ ಏನಾದರೂ ಇತ್ತಂದರೆ ಅದು ಕೂಡ ಕಿಲ್ ಮಾಡಲಿಕ್ಕೆ, ಓಕೆ, ಕೊಲ್ಲಲಿಕ್ಕೆ ಸಹಾಯ ಆಗ್ತದೆ. ಕೇಳಿದಾನ ಸಾಕಸಲ ಪ್ರಶ್ನೆ. HCLದು ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆದರೆ ಪೆಪ್ಸಿನ್ ಏನು ರೀ ಸರ್ ಇದು? ಪೆಪ್ಸಿನ್ ಬಿಗಿನ್ಸ್ ಪ್ರೋಟೀನ್ ಡೈಜೆಷನ್. ಪೆಪ್ಸಿನ್ ಅನ್ನೋದು ಕೂಡ ಎಂಜೈಮ್. ನಾವು ಈಗ ಹೇಳಿದ್ದೆ ನಿಮಗೆ ಸಲೈವರಿ ಅಮೈಲೇಸ್. ಆದರೆ ನಮ್ಮ ಬಾಯಿಯಲ್ಲಿ ಬಿಡುಗಡೆ ಆಗ್ತಕ್ಕಂಥ, ಸಲೈವಾದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಸಲೈವರಿ ಅಮೈಲೇಸ್ ಅಂತ ಕರಿತೀವಿ. ಯಾವ ಬಿಡುಗಡೆ ಮಾಡ್ತಾವ್ರಿ ಸರ್? ಸಲೈವರಿ ಗ್ಲ್ಯಾಂಡ್. ಯಾವ ಗ್ಲ್ಯಾಂಡ್ ಸಲೈವರಿ ಅಮೈಲೇಸ್ ಎಂಜೈಮ್ ಅನ್ನು ರಿಲೀಸ್ ಮಾಡುತ್ತವೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಲೊಕೇಶನ್ ಅನ್ನು ತೋರಿಸ್ತೀನಿ ನೋಡಿ. ಇಲ್ಲಿದೆ ಅಲ್ಲ, ಇದು ಇಲ್ಲಿದಾವಲ್ಲ, ಇದು ಅಲ್ಲಿ ಲಾಲಾರಸದ ಗ್ರಂಥಿಗಳಂತ ಕರಿತೀವಿ. ಲಾಲಾರಸವನ್ನು ಬಿಡುಗಡೆ ಮಾಡ್ತಾವೆ, ನಥಿಂಗ್ ಬಟ್ ಸಲೈವನ್ನು ಬಿಡುಗಡೆ ಮಾಡ್ತಾವೆ. ನೆಕ್ಸ್ಟ್ ಬನ್ನಿ, ಪೆಪ್ಸಿನನ್ನು ಹೇಳಿದ್ದೆ ನಿಮಗೆ, ಒಂದೊಂದು ಶಾರ್ಪ್ ನೈಫು. ಅದು ಏನು ಮಾಡ್ತದೆ, ಅದು ಏನು ಮಾಡ್ತದೆ, ಪೆಪ್ಸಿನು ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ. ಕೇಳ್ತಾನೆ, ಸಕಸಲ ಪ್ರಶ್ನೆಯನ್ನು ಕೇಳಿದ್ದಾನೆ. ಪ್ರೋಟೀನು ಡೈಜೆಷನ್ಗೆ ಪೆಪ್ಸಿನ್ನು ಹೆಲ್ಪ್ ಮಾಡುತ್ತೆ. ಹೆಂಗೆ ನೆನ್ಪಿಡ್ಕೊಳ್ಳಿ ಸರ್? ಪಿ ಫಾರ್ ಪ್ರೋಟೀನ್, ಪಿ ಫಾರ್ ಪೆಪ್ಸಿನ್. ನೆನ್ಪಿಡ್ಲಿಕ್ಕೆ ಜಸ್ಟ್ ಒಂದು ಯೂಸ್ ಮಾಡ್ಕೊಳ್ಳಿ, ಏನಾದರೂ ಟ್ರಿಕ್ಸು. ನೆಕ್ಸ್ಟ್ ಮ್ಯೂಕಸ್. ಮ್ಯೂಕಸ್ ಈಸ್ ನಥಿಂಗ್ ಬಟ್ ಲೋಳೆ ರಸ ಅಂತ ಕರಿತೀವಿ. ಮ್ಯೂಕಸ್ ಪ್ರೊಟೆಕ್ಟ್ಸ್ ದಿ ಸ್ಟಮಕ್ ಲೈನಿಂಗ್. ನಾನು ಒಂದು ಪ್ರಶ್ನೆ ಕೇಳ್ಬೋದು ನಿಮಗೆ, ಸರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಡೇಂಜರ್ ಅಂತ ಹೇಳ್ತೀರಿ, ಏನಾದರೂ ನಮ್ಮ ಸ್ಕಿನ್ ಮೇಲೆ ಒಂದು ಫ್ಯೂ ಡ್ರಾಪ್ಸ್ ಏನಾದರೂ ಡ್ರಾಪ್ ಆದರೆ ಭಾಳ ಇದಾಗ್ತದೆ, ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ತೀರಿ. ಆದರೆ ನಮ್ಮಲ್ಲಿ ದೇಹದಲ್ಲಿ ಸ್ಟಮಕ್ನಲ್ಲಿ ನ್ಯಾಚುರಲ್ ಆಗಿ ಬಿಡುಗಡೆ ಆಗ್ತದೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನ್ಯಾಚುರಲ್ ಆಗಿ ಬಿಡುಗಡೆ ಆಗ್ತದೆ. ಆದರೂ ಕೂಡ ಸರ್ ನಮ್ಮ ಸ್ಟಮಕ್ಕಿಗೆ ಯಾಕೆ ಡ್ಯಾಮೇಜ್ ಆಗಂಗಿಲ್ಲ ಅಂತ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ನೀವು ಪ್ರಶ್ನೆ ಕೇಳಬಹುದು. ಓಕೆ, ಅಲ್ಲಿ ಇರತಕ್ಕಂಥ ಕಾರಣ ಏನಂದರೆ ಈ ಸ್ಟಮಕ್ಕದ ಒಳಗಡೆ ಏನಿದೆಯಲ್ಲ ಮ್ಯೂಕಸ್, ಲೋಳೆ ರಸ, ಅದು ಬಿಡುಗಡೆ ಆಗ್ತದೆ. ಹೀಗಾಗಿ ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ಲಿದ್ದ ಸ್ಟಮಕ್ಕಿಗೆ ಯಾವುದೇ ಥರದ ಡೇಂಜರ್ ಆಗುವುದಿಲ್ಲ, ಡ್ಯಾಮೇಜ್ ಕೂಡ ಆಗುವುದಿಲ್ಲ. ಹೇಳ್ತಿಲ್ಲ. ನೆಕ್ಸ್ಟ್ ಬನ್ನಿ, ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ಗೆ ಅದಕ್ಕಿಂತ ಬಿಫೋರ್ ಸ್ವಲ್ಪ ನೋಡಿ, ಇಲ್ಲಿ ಅಲಿಮೆಂಟ್ರಿ ಕೆನಾಲ್ ಅನ್ನೋ ಶಬ್ದವನ್ನು ಕೊಟ್ಟಿದ್ದಾನೆ ನೋಡಿ. ಅಲಿಮೆಂಟ್ರಿ ಕೆನಾಲ್ ಅನ್ನೋ ಶಬ್ದವನ್ನು ಬಳಸಿದ್ದಾನೆ. ಅಲಿಮೆಂಟ್ರಿ ಕೆನಾಲ್ ಅಂತಂದ್ರೆ ಏನು? ಮೌತ್ಲಿದ್ದ ಹಿಡಿದು ಲಾಸ್ಟ್ ಈ ಪಾಯಿಂಟ್ ಏನಿದೆಯಲ್ಲ ಎಂಡಿಗೆ, ಮೌತ್ಲಿದ್ದ ಹಿಡಿದು ಈ ಪೂರ್ತಿ ಒಂದು ಟ್ಯೂಬ್ಲೆಟ್ ಸ್ಟ್ರಕ್ಚರ್ ಇದೆಯಲ್ಲ, ಅದಕ್ಕೆ ಅಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ ನಾವು. ಓಕೆ, ಅಲಿಮೆಂಟ್ರಿ ಕೆನಾಲ್ ಕಂಟಿನ್ಯೂಸ್ ಮಸ್ಕ್ಯುಲರ್ ಟ್ಯೂಬ್ ಫ್ರಮ್ ಮೌತ್ ಟು ಅನಸ್. ಲಾಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ 1 ಇಲ್ಲಿದೆ, ಲಾಸ್ಟ್ ಪಾಯಿಂಟ್ 6 ಏನಿದೆಯಲ್ಲ ಅನಸ್, ಲಾಸ್ಟ್ ಎಂಡಿನ ಪಾಯಿಂಟ್. ಅದಕ್ಕೊಂದು ಪೂರ್ತಿ ಟ್ಯೂಬ್ಲೆಟ್ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಅಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ಅದರ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಅಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾವ ಥರ, ಈ ಸಣ್ಣ ಕರಳು ಅಂತ ಕರಿತೀವಿ. ಈ ಸಣ್ಣ ಕರಳಿನಲ್ಲಿ ಯಾವ ಥರ ಹ್ಯೂಮನ್ ಡೈಜೆಷನ್ ಆಗ್ತದೆ, ಡೈಜೆಷನ್ ಸಿಸ್ಟಮ್ ಈ ಥರ ಯಾವ ಥರ ಫಂಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಗಮನ ಬನ್ನಿ. ಆದರೆ ಮೇನ್ ಸೈಟ್ ಆಫ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಹಾಗಾದರೆ ಇಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗುವ ಭಾಗ ಯಾವುದು ಅಂತ ಕೇಳಿದರೆ ನಿಮಗೆ ಏನಾದರೂ ಆಪ್ಷನ್ಸ್ ABCD ಆಪ್ಷನ್ ಕೊಟ್ಟು ಮೌತ ಅಥವಾ ಸ್ಟಮಕ ಅಥವಾ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಈ ಥರ ಪ್ರಶ್ನೆ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಡೈಜೆಷನ್, ಅತಿ ಹೆಚ್ಚು ಸಂಪೂರ್ಣ ಜೀರ್ಣಕ್ರಿಯೆ ಆಗುವ ಭಾಗ ಯಾವುದಂದರೆ ಇಲ್ಲಿ 4th ನಂಬರ್ ಕೊಟ್ಟಿದ್ದಾರೆ ನೋಡಿ. 4th ನಂಬರ್ ಕೊಟ್ಟಿದ್ದಾರೆ ಈ ಪಿಕ್ಚರ್ ಒಳಗೆ ನೋಡಿ. ಅಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಏನಾಗ್ತದೆ ಆಗ್ತದೆ. ಯಾವ ಡೈಜೆಷನ್ ಆಗ್ತದೆ? ಮ್ಯಾಕ್ಸಿಮಮ್ ಡೈಜೆಷನ್ ಆಗ್ತದೆ. ಹಾಗಾದರೆ ಮೇನ್ ಸೆಟ್ ಆಫ್ ಡೈಜೆಷನ್ ಇಲ್ಲೇ. ರಿಸೀವ್ಸ್ ಬೈಲ್ ಫ್ರಮ್ ದ ಲಿವರ್. ಹಾಗಾದರೆ ಇಲ್ಲಿದೆ ನೋಡಿ, ಲಿವರ್ ಇಲ್ಲಿದೆ ನೋಡಿದಿರಾ? ಈ ಲಿವರ್ ಏನು ಮಾಡ್ತದೆ? ಬೈಲ್ ಜ್ಯೂಸನ್ನು ಬಿಡುಗಡೆ ಮಾಡ್ತದೆ. ಆ ಬೈಲ್ ಜ್ಯೂಸ್ ಏನಿದೆಯಲ್ಲ, ಇಲ್ಲಿ ಗ್ರೀನ್ ಕಲರ್ ಒಂದು ಸ್ಟ್ರಕ್ಚರ್ ಕಾಣ್ತದೆ ನೋಡಿ, ಇಲ್ಲಿ ಲಿವರ್ ಬಿಲೋ ಕಾಣ್ತಿದೆ ಅಂದ್ಕೊಳ್ತಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ಮಾರ್ಕ್ ಮಾಡಿ ನಾನು. ಈ ಗ್ರೀನ್ ಕಲರ್ ಸ್ಯಾಕ್ಲೆಕ್ ಸ್ಟ್ರಕ್ಚರ್ ಒಂದು ಏನಿದೆಯಲ್ಲ, ಅಲ್ಲಿ ಈ ಬೈಲ್ ಜ್ಯೂಸ್ ಬಂದು ಸ್ಟೋರ್ ಆಗುತ್ತೆ. ಈ ಭಾಗಕ್ಕೆ ಗಾಲ್ ಬ್ಲ್ಯಾಡರ್ ಅಂತ ಕರಿತೀವಿ. ಪ್ರಶ್ನೆ ಕೇಳಿದಾನ, ಗಾಲ್ ಬ್ಲ್ಯಾಡರ್ದ ಫಂಕ್ಷನ್ ಏನಂತ ಕೇಳಿದಾನೆ, ಕಾರ್ಯ ಏನಂತ ಕೇಳಿದರೆ, ಗಾಲ್ ಬ್ಲ್ಯಾಡರ್ ಏನು ಮಾಡ್ತದೆ ಅಂದರೆ ಲಿವರ್ ಬಿಡುಗಡೆ ಮಾಡಿದಂಥ ಬೈಲ್ ಜ್ಯೂಸನ್ನು ಸ್ಟೋರ್ ಮಾಡ್ತದೆ. ಬೈಲ್ ಜ್ಯೂಸ್ ಏನು ಮಾಡ್ತದೆ? ಬೈಲ್ ಜ್ಯೂಸು ನಮಗೆ ಡೈಜೆಷನ್ ಆಗಲಿಕ್ಕೆ ಸಹಾಯಕಾರಿಯಾಗಿದೆ, ದೇಹದಲ್ಲಿ ಸಣ್ಣ ಕರಳಿನಲ್ಲಿ ಜೀರ್ಣಕ್ರಿಯೆ ಆಗಲಿಕ್ಕೆ ಸಹಾಯಕಾರಿಯಾಗಿದೆ. ಓಕೆ, ನೆಕ್ಸ್ಟ್ ಬನ್ನಿ,
ರಿಸೀವ್ಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಂದ ಪ್ಯಾಂಕ್ರಿಯಾಸ್ ಲಿವರ್ ಕಡೆಯಿಂದ ಬೈಲ್ ಜ್ಯೂಸನ್ನು ಪ್ರೊಡ್ಯೂಸ್ ಆಗ್ತದೆ ಡೈಜೆಷನ್ ಹೆಲ್ಪ್ ಆಗಲಿಕ್ಕೆ. ಓಕೆ, ಅದಾದ ನಂತರ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಏನಿದೆ ನೆಕ್ಸ್ಟ್ ಬನ್ನಿ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇಲ್ಲಿ ಪ್ಯಾಂಕ್ರಿಯಾಸ್ ಇಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಯೆಲ್ಲೋ ಕಲರ್ ಇದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪ್ಯಾಂಕ್ರಿಯಾಸ್. ಇದರದ್ದು ಫಂಕ್ಷನ್ ಭಾಳ ಇಂಪಾರ್ಟೆಂಟ್ ಇದೆ. ನಿಮಗೆ ಪ್ರಶ್ನೆ ಸಾಕಷ್ಟು ಸಲ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಗ್ಗೆ ಆಗಿರಲಿ, ಪ್ಯಾಂಕ್ರಿಯಾಟಿಕಲ್ಲಿ ಬಿಡುಗಡೆ ಆಗ್ತಕ್ಕಂಥ ಎಂಜೈಮ್ಸ್ಗಳಾಗಿರಲಿ, ಅದ್ರ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾನೆ. ಮತ್ತು ಡಯಾಬಿಟಿಸ್ಗೂ ಕೂಡ ಸಂಬಂಧ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ನೆಕ್ಸ್ಟು ಇದನ್ನು ಇಲ್ಲಿ ಗಮನ ಕೊಡಿ ಭಾಳ. ರಿಸೀವ್ಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬಂದ ಪ್ಯಾಂಕ್ರಿಯಾಸ್ ಕೂಡ ಏನು ಮಾಡ್ತಾವೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಬಿಡುಗಡೆ ಮಾಡ್ತಾವೆ. ಒಂದು ಸಣ್ಣ ಡಕ್ಟ್ ಲೈಕ್ ಸ್ಟ್ರಕ್ಚರ್ ಇರ್ತದೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದರ ಮುಖಾಂತರ ಏನು ಮಾಡ್ತದೆ, ಸಣ್ಣ ಕಳಿಗೆ ಅದು ಜ್ಯೂಸನ್ನು ಪಾಸ್ ಆಗ್ತದೆ. ಡೈಜೆಷನ್, ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಹಾಗಾದರೆ ನಾನು ಆಗಲೇ ಹೇಳಿದೆ ನಿಮಗೆ, ಮೌತಲ್ಲಿ ಸ್ಟಾರ್ಚ್ ಡೈಜೆಷನ್ ಚಾಲು ಆಗ್ತದೆ. ಓಕೆ, ಇಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸು ಆಗ್ತದೆ, ಬಟ್ ಪೆಪ್ಸಿನ್ ಸ್ವಲ್ಪ ಜಾಸ್ತಿ ಆಗಿ ಡೈಜೆಷನ್ ಆಗ್ತದೆ ಇಲ್ಲಿ. ಹಾಗಾದರೆ ಕಂಪ್ಲೀಟ್ ಡೈಜೆಷನ್ ಪೂರ್ತಿ ಆಗಬೇಕಂತಂದರೆ ಅದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟ್ಸ್ ಆಗೋದು ಯಾವುದ್ರ ಮೇನ್ ಸೈಟು, ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳಿನಲ್ಲಿ ಬಿಡುಗಡೆ ಆಗ್ತದೆ, ಡೈಜೆಷನ್ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಬನ್ನಿ. ಇನ್ನರ್ ವಾಲ್ ಕಂಟೈನ್ಸ್ ನ್ಯೂಮರಸ್ ವಿಲ್ಲೈ ಫಾರ್ ಅಬ್ಸಾರ್ಪ್ಷನ್. ಹಾಗಾದರೆ ಇಲ್ಲಿ ಬಂದಂಥ ಆಹಾರ ಅಬ್ಸಾರ್ಬ್ ಆಗಿದಾಗ, ಇಲ್ಲಿ ಬಂದಂಥ ಆಹಾರ ಡೈಜೆಷನ್ ಆದಾಗ ಕೊನೆಗೆ ಅದು ಹೀರ್ಕೊಳ್ಬೇಕಾಗ್ತದೆ. ಇಲ್ಲಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ಗಳಿರ್ತವೆ. ನಿಮ್ಮ ಸಣ್ಣ ಕರಳಿದೆಯಲ್ಲ, ಈ 4/4 ಭಾಗ ತೋರಿಸಿದೆ ನೋಡಿ. ಈ ಸಣ್ಣ ಕರಳಿದು ಒಂದು ತುಂಡನ್ನು ಕಟ್ ಮಾಡಿ ನೋಡಿದಾಗ ಇಲ್ಲಿ ಕಾಣ್ತಿದೆಯಲ್ಲ ಫಿಗರು, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇದಾವಲ್ಲ, ಇವಕ್ಕೆ ನಾವೇನಂತ ಕರಿತೀವಿ, ವಿಲಾಯ್ ಅಂತ ಕರಿತೀವಿ. ಏನಂತ ಕರಿತೀವಿ, ವಿಲಾಯ್ಗಳು ಅಂತ ಕರಿತೀವಿ. ಸಿಯರ್, ಈ ವಿಲೈಸ್ ಏನು ಮಾಡ್ತವೆ ರೀಚರ್? ಹಾಗಾದರೆ ಈ ವಿಲೈಸ್ಗಳು ಏನು ಮಾಡ್ತವೆ, ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡ್ತವೆ ಡೈಜೆಷನ್ ಆಗಲಿಕ್ಕೆ ಮತ್ತು ಅಬ್ಸಾರ್ಪ್ಷನ್ ಮಾಡಲಿಕ್ಕೆ. ಫುಡ್ ನೆಕ್ಸ್ಟ್ ಆಹಾರ ಅಬ್ಸರ್ವ್ ಆಗಿ ರಕ್ತಕ್ಕೆ ಹೋಗ್ತದೆ, ರಕ್ತದಿಂದ ಜೀವಕೋಶಗಳಿಗೆ ಹೋಗ್ತದೆ, ಜೀವಕೋಶಗಳಿಗೆ ಇದು ನೀವು ತೆಗೆದುಕೊಂಡಂಥ ಗ್ಲೂಕೋಸ್, ಆ ಡೈಜೆಷನ್ ಆದಂಥ ಗ್ಲೂಕೋಸ್, ಆ ಗ್ಲೂಕೋಸ್ ಏನಾಗುತ್ತೆ, ಬರ್ನ್ಟ್ ಆಗ್ತದೆ. ಆವಾಗ ಸುಟ್ಟು ATP ಪ್ರೊಡ್ಯೂಸ್ ಆಗ್ತದೆ. ATP ಅಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಆ ಪ್ರೊಸೆಸ್ಸಿಗೆ ನಾವು ಮೆಟಾಬಾಲಿಸಮ್ ಅಂತ ಕರಿತೀವಿ. ಓಕೆ, ಗ್ಲೂಕೋಸು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬರ್ನ್ಟ್ ಆದರೆ ಆ ಪ್ರೊಸೆಸ್ಸಿಗೆ ನಾವು ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಅಥವಾ ಇನ್ನೊಂದು ಶಬ್ದ ಏನು, ಮೆಟಾಬಾಲಿಸಮ್. ನೆನ್ಪಿಟ್ಕೊಳ್ಳಿ ಈ ಶಬ್ದ ಮೆಟಾಬಾಲಿಸಮ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಮೆಟಾಬಾಲಿಸಮ್ ಅಂದರೆ ಕನ್ಫ್ಯೂಸ್ ಇದೆ. ಆ ಶಬ್ದದ ಅರ್ಥ ಇಷ್ಟೇ, ಎನರ್ಜಿ ಅದೇ ಬಿಡುಗಡೆ ಆಗ್ತದೆ, ATP. ಇದು ATM ಇದ್ದಂಗೆ, ನಿಮ್ಗೆ ಬೇಕಾದ ಎನರ್ಜಿ ಕರೆನ್ಸಿ ಅಂತ ಕೂಡ ಕರಿತೀವಿ. ಅದನ್ನು ಬೇಕಾದ್ರೆ ನೀವು ಬಳಸ್ಕೋಬೋದು. ರನ್ನಿಂಗು, ವಾಕಿಂಗು, ಡ್ಯಾನ್ಸಿಂಗು ಬೇಕಾದ ಮಾಡುವಾಗ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಾಗ ನೀವು ATPಯನ್ನು ಖರ್ಚು ಮಾಡ್ತೀರಿ. ನೆಕ್ಸ್ಟ್ ಬನ್ನಿ, ಇದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗಿದೆ, ದೊಡ್ಡ ಕರಳು ಅಬ್ಸಾರ್ಬ್ಸ್ ವಾಟರ್. ಹಾಗಾದರೆ ನೀವೀಗ ಡೈಜೆಷನ್ ಆಗಿದೆ, ಅದರೊಳಗೆ ಸಣ್ಣ ಕರಳಿನೊಳಗೆ ಮ್ಯಾಕ್ಸಿಮಮ್ ಡೈಜೆಷನ್ ಸಣ್ಣ ಕರಳೊಳಗೆ ಮುಗಿದ್ಬಿಡ್ತದೆ. ಹಾಗಾದರೆ ಏನಾದರೂ ಉಳಿದಿದ್ದರೆ ಅದರೊಳಗೆ, ಲೆಫ್ಟ್ ಓವರ್ ವಾಟರ್ ಆಗಿರಲಿ, ಸಮ್ ಸಾಲ್ಟ್ಸ್ ಏನಾದರೂ ಫ್ರಮ್ ಅನ್ಡೈಜೆಷನ್ ಫುಡ್ ಇದೆ, ಇದು ಅಬ್ಸರ್ವ್ ಮಾಡ್ಕೊತೈತಿ. ಹಾಗಾದರೆ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಹಿಯರ್ ಹೆಲ್ಪ್ ಇನ್ ಸಮ್ ಯೂಸ್ಫುಲ್ ಫಂಕ್ಷನ್ಸ್. ಹಾಗಾದರೆ ದೊಡ್ಡ ಕರಳಿನಲ್ಲಿರುತ್ತಂಥ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ, ಅವು ಕೂಡ ಹೆಲ್ಪ್ ಮಾಡ್ತವೆ ಯೂಸ್ಫುಲ್ ಫಂಕ್ಷನ್ಸ್ಗಳಲ್ಲಿ. ಕೆಲವೊಂದಿಷ್ಟು ಫಂಕ್ಷನ್ಸ್ಗಳಲ್ಲಿ ಕೂಡ ಏನು ಮಾಡ್ತವೆ, ಹೆಲ್ಪ್ ಮಾಡ್ತವೆ, ಸಹಾಯಕಾರಿಗಳಾಗಿವೆ. ರಿಮೈನಿಂಗ್ ಮೆಟೀರಿಯಲ್ ಇಸ್ ಸ್ಟೋರ್ಡ್ ಇನ್ ದ ರೆಕ್ಟಮ್. ಇಲ್ಲಿದೆ ನೋಡಿ ಈ ಪಾರ್ಟ್ಸ್, ಹಿಂದಿನ ಭಾಗ, ಲಾಸ್ಟ್ ಎಂಡ್ ಪಾಯಿಂಟ್ ಅನಸ್ ಅಂತ ಕರಿತೀವಿ. ಅದ್ರ ಹಿಂದಿನ ಭಾಗ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೆಕ್ಟಮ್ ಅಂತ ಕರಿತೀವಿ. ಅಲ್ಲಿ ಏನಾಗ್ತದೆ, ಸ್ಟೋರ್ ಆಗ್ತದೆ. ಪೂಪು ಸ್ಟೋರ್ ಆಗ್ತದೆ. ನೆಕ್ಸ್ಟ್ ಬನ್ನಿ, ರೆಕ್ಟಮ್ ಅನಸ್ಸು ಟೆಂಪ್ರರಿ ಸ್ಟೋರೇಜ್ ಆಫ್ ಪೆಕಲ್ ಮ್ಯಾಟರ್, ಪೆಸಸ್ ಅಂತ ಕೂಡ ಕರಿತೀವಿ, ಅಥವಾ ಪೆಸಸ್ ಅಂತ ಕೂಡ ಕರಿತೀವಿ, ಅಥವಾ ಪೆಕಲ್ ಮ್ಯಾಟರ್ ಅಂತ ಕೂಡ ಕರಿತೀವಿ. ನಥಿಂಗ್ ಬಟ್ ಪೂಪಿಂಗ್. ಅಥವಾ ಇನ್ನೊಂದು ಶಬ್ದ ಸ್ಟೂಲ್ ಅಂತ ಕೂಡ ಕರಿತೀವಿ, ನೆನಪಿಟ್ಕೊಳ್ಳಿ. ಇದಕ್ಕೆ ಪೆಕಲ್ ಮ್ಯಾಟರ್ ಅಥವಾ ಸ್ಟೂಲ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇದೆ, ರಿಮೂವಲ್ ಆಫ್ ಪೆಸಸ್ ಬೈ ದಿ ಎಜೇಷನ್. ಇಲ್ಲಿ ಬಾಯಿಯಿಂದ ಇಂಜೆಷನ್ ಆಯಿತು, ಇಂಜೆಷನ್. ನೆಕ್ಸ್ಟ್ ಇಲ್ಲಿ ಏನೈತೆ ರೀ, ಎಜೇಷನ್ ಅಂದರೆ ಎಕ್ಸಿಟ್ ಆಗ್ತದೆ, ಪೂಪಿಂಗ್, ಅದೇ ಅಂತ ಕರಿತೀವಿ. ಕೆಲವೊಂದಿಷ್ಟು ಇದನ್ನು ನಿಮಗೆ ಫ್ಯಾಕ್ಟ್ಸ್ಗಳನ್ನು ಕೊಟ್ಟಿದ್ದಾನೆ, ಕ್ಯೂರಿಯಾಸಿಟಿಗೂ ಕೂಡ, ಅದು ಸ್ವಲ್ಪ ಗಮನ ಇರಲಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಾಗಾದರೆ ಡಿಡ್ ಯು ನೋ, ಇಲ್ಲಿಗೆ ಬನ್ನಿ. ಡಿಡ್ ಯು ನೋ ಏನಂತ ಕೇಳಿದಾನೆ, ದಿ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಇಸ್ ಅಬೌಟ್ 8 to 9 meters ಲಾಂಗ್ ಲಿವಿಂಗ್ ಅಡಲ್ಟ್. ಒಬ್ಬ ವಯಸ್ಕ ಮನುಷ್ಯನಲ್ಲಿ ಇರತಕ್ಕಂಥ ಎಷ್ಟಿರುತ್ತೆ ಅಂದರೆ 8 ರಿಂದ 9 ಮೀಟರ್ ಇರ್ತದೆ ನೋಡಿ. ಇಮ್ಯಾಜಿನ್ ಮಾಡಿ, ನಿಮ್ಮದು ಎಲಿಮೆಂಟ್ರಿ ಕೆನಾಲ್ ಮೌತಲ್ಲಿದ್ದು ಹಿಡಿದು ಲಾಸ್ಟ್ ಎನಸ್ವರೆಗೂ ಕೂಡ ಇರತಕ್ಕಂಥ ಎಷ್ಟು ಮೀಟರ್ ಇರ್ತದೆ ಅಂದರೆ 8 to 9 ಮೀಟರ್. ಜಸ್ಟ್ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಎಷ್ಟು ಮೀಟರ್ ಉದ್ದ ಇರ್ತದೆ ಅಂದರೆ 8 to 9 ಮೀಟರ್. ಅಷ್ಟು ಫೋಲ್ಡಾಗಿ ಕಳ್ಳು ಏನಿದೆಯಲ್ಲ ಇವೆಲ್ಲವೂ ಫೋಲ್ಡಾಗಿ ಸ್ಟಮಕ್ಕಲ್ಲಿ, ಹೊಟ್ಟೆಯಲ್ಲಿ, ಅಬ್ಡಾಮಿನ್ ಅಂತ ಕರಿತೀವಿ, ಅಬ್ಡಾಮಿನಲ್ಲಿ ಇದು ಪ್ಯಾಕ್ ಆಗಿದೆ. ಆದರೆ ನೆಕ್ಸ್ಟ್ ಬಗ್ಗೆ ಎಕ್ಸಾಮ್ ಫೋಕಸ್ ಎದ್ರ ಮೇಲೆ ಮಾಡ್ಬೇಕ್ರಿ? ನಾನು ಆಗಲೇ ನಿಮಗೆ ಹೇಳಿದ್ದೀನಿ. ನಾನು ಸ್ಮಾಲ್ ಇಂಟೆಸ್ಟೈನ್ ಸಾಕಷ್ಟು ಹಾಟ್ ಟಾಪಿಕ್ ಎಕ್ಸಾಮ್ಸ್ಗೆ, ಸಾಕಷ್ಟೆಲ್ಲ ಕೇಳಿದ್ದಾನೆ. ಸ್ಮಾಲ್ ಇಂಟೆಸ್ಟೈನ್ ಮೇಜರ್ ಸೈಟ್ ಆಫ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಗೋದು ಎಲ್ಲಿ ಅಂದರೆ ಸ್ಮಾಲ್ ಇಂಟೆಸ್ಟೈನ್. ನೆನಪಿಟ್ಕೊಳ್ಳಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಆಗೋದು. ನೆಕ್ಸ್ಟ್ ಬನ್ನಿ, ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಹೋಗಿ
ಇಲ್ಲಿ ಬನ್ನಿ, ಇಲ್ಲಿ ಅತ್ಯಂತ ಕ್ಲಿಯರಾಗಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾನೆ. ಇದರಲ್ಲಿ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಇದರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಆದರೆ ಡೈಜೆಸ್ಟಿವ್ ಜ್ಯೂಸಸ್ ಆ್ಯಂಡ್ ದೇರ್ ಫಂಕ್ಷನ್ಸ್, ಆದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬಿಡತಕ್ಕಂಥ ಕೆಲವೊಂದು ರಸಗಳು ಮತ್ತು ಅವುಗಳ ಕಾರ್ಯಗಳನ್ನು ಸಾಕಸಲ ಎಕ್ಸಾಮಿಗೆ ಇಲ್ಲಿ ಕೂಡ ಕೇಳಿದ್ದಾನೆ. ಆಗಲೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಇನ್ ಡೀಟೇಲ್ ಆಗಿ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಅದನ್ನು ಕೂಡ ನೀವು ತಿಳ್ಕೊಂಡಿದ್ದರಿಂದ ನಿಮಗೆ ಎಕ್ಸಾಮ್ಸ್ಗಳನ್ನು ಭಾಳ ಕಾನ್ಫಿಡೆಂಟಾಗಿ ಟ್ಯಾಕಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನೋಡಿ, ಸಲೈವರಿ ಗ್ಲ್ಯಾಂಡ್ ನಾನು ಹೇಳಿದೆ ಮೌತಲ್ಲಿ ಇರ್ತದಂತೆ. ಯಾವ ಇದನ್ನು ಬಿಡುಗಡೆ ಮಾಡ್ತದೆ ಅಂತ ಅರ್ಥ. ಓಕೆ, ಯಾವ ಎಂಜೈಮನ್ನು ಬಿಡುಗಡೆ ಮಾಡ್ತದೆ? ಸಲೈವರಿ ಗ್ಲ್ಯಾಂಡು ಸಲೈವರಿ ಅಮೈಲೈಸ್, ಸಲೈವರಿ ಗ್ರಂಥಿಯು ಸಲೈವರಿ ಅಮೈಲೈಸ್ ಅಂತ ಅಥವಾ ಟ್ಯಾಲಿನ್ ಅಂತ ಕೂಡ ಕರಿತೀವಿ. ಅದಕ್ಕೆ ಅಂತ ಕರಿತೀವಿ, ಅದು ಟ್ಯಾಲಿನ್ ಅಂತ ಕೂಡ ಕರಿತೀವಿ. ಏನು ಮಾಡ್ತಿದ್ರೆ ಅದರ ಮೇಜರ್ ಆ್ಯಕ್ಷನ್ ಏನ್ರಿ ಕೇಳ್ಬೋದು. ಬ್ರೆಕ್ಸ್ ಡೌನ್ ಸ್ಟಾರ್ಚ್ ಇಂಟು ಸಿಂಪ್ಲರ್ ಶುಗರ್ಸ್. ಸ್ಟಾರ್ಚ್ ಏನಿದೆಯಲ್ಲ ಕಾರ್ಬೋಹೈಡ್ರೇಟ್ಸ್, ಅದನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್, ಮಾಲ್ಟೋಸ್ ಇಸ್ ನಥಿಂಗ್ ಬಟ್ ಶುಗರ್, ಅದು ಕೂಡ ಕನ್ವರ್ಟ್ ಮಾಡ್ತದೆ. ನೆಕ್ಸ್ಟ್ ಬನ್ನಿ, ಸ್ಟಮಕ್ಕಿನಲ್ಲಿ ಅಂದರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಿಡುಗಡೆ ಆಗ್ತದೆ, ಪೆಪ್ಸಿನ್ ಬಿಡುಗಡೆ ಆಗ್ತದೆ, ಎಂಜೈಮ್ ಅದು. ಓಕೆ, ಕಿಣ್ವ ಅಂತ ಕರಿತೀವಿ ಕನ್ನಡದಲ್ಲಿ, ಮ್ಯೂಕಸ್ ಲಾಲಾರಸ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಏನಂತ ಹೇಳಿದೆ? ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಪ್ರೊವೈಡ್ಸ್ ಆಸಿಡಿಕ್ ಮೀಡಿಯಮ್. ಈಗ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಅದಲ್ಲದೆ ಕಿಲ್ಸ್ ಮೆನಿ ಬ್ಯಾಕ್ಟೀರಿಯಾಸ್. ಮತ್ತು ಪೆಪ್ಸಿನ್ ಬಿಗಿನ್ಸ್ ಪ್ರೋಟೀನ್ ಡೈಜೆಷನ್. ಪೆಪ್ಸಿನ್, ಪಿ ಪವರ್ ಪ್ರೋಟೀನ್ ಡೈಜೆಷನನ್ನು, ಪ್ರೋಟೀನ್ ಡೈಜೆಷನ್ಗೆ, ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿದೆ. ಏನು ಪ್ರೋಟೀನ್ಸ್ ಇದ್ದಿದ್ದನ್ನು ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಪ್ರೋಟೀನ್ಸ್ ಇದ್ದಿದ್ದು ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ ಬನ್ನಿ, ಲಿವರ್ ಏನು ಮಾಡ್ತದೆ? ಬೈಲ್ ಜ್ಯೂಸನ್ನು ಬಿಡುಗಡೆ ಮಾಡುತ್ತೆ. ಬಟ್ ಬೈಲ್ ಜ್ಯೂಸ್ನಲ್ಲಿ ಯಾವುದೇ ಎಂಜೈಮ್ಸ್ಗಳು ಇರೋದಿಲ್ಲ. ಇದು ಅದಕ್ಕೆ ಹೆಲ್ಪ್ ಮಾಡ್ತದೆ ಅಂದರೆ ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಕೂಡ ಕರಿತೀವಿ. ಓಕೆ, ಬ್ರೆಕ್ಸ್ ಲಾರ್ಜ್ ಇಮಲ್ಸಿಫಿಕೇಶನ್ ಅಂದರೆ ಏನು ರೀ? ಉದಾಹರಣೆ, ಲಾರ್ಜ್ ದೊಡ್ಡ ಫ್ಲಾಟ್ ಗ್ಲೋಬ್ಯೂಲ್ಸ್, ಓಕೆ, ಅವುಗಳನ್ನು ಇಂಟು ಸ್ಮಾಲ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ಅಂದರೆ ಈಗ ನೀರಿನ ಹಾಕಿದಾಗ ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಂಡು ಅದರೊಳಗೆ ಆಯಿಲನ್ನು ಹಾಕಿದಾಗ ಅದನ್ನು ಸ್ವಲ್ಪ ಶೇಕ್ ಮಾಡಿದಾಗ ಆ ಗ್ಲೋಬ್ಯೂಲ್ಸ್, ಫ್ಯಾಟ್ ಗ್ಲೋಬ್ಯೂಲ್ಸ್, ಆಯಿಲ್ ಗ್ಲೋಬ್ಯೂಲ್ಸ್ ಫಾರ್ಮ್ ಆಗ್ತವೆ. ರೌಂಡ್ ಶೇಪ್ಡ್ ಗ್ಲೋಬ್ಯೂಲ್ಸ್ ಆಗ್ತಾವಲ್ಲ, ಆ ಥರ ಇಲ್ಲಿ ಕೂಡ ಏನಾಗ್ತದೆ? ಫ್ಯಾಟ್ಸ್ ಇಮಲ್ಸಿಫಿಕೇಶನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಅದು ಸಣ್ಣ ಸ್ಮಾಲ್ ಡ್ರಾಪ್ಲೆಟ್ಸ್ ಕೂಡ ಆಗ್ತದೆ. ಬೈಲ್ ಜ್ಯೂಸ್ ಅದಕ್ಕೆ ಹೆಲ್ಪ್ ಮಾಡ್ತದೆ. ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಕೂಡ ಕರಿತೀವಿ. ಕೊಬ್ಬಿನದ ಇಮಲ್ಸಿಫಿಕೇಶನ್ ಅಂತ ಕೂಡ ಕರಿತೀವಿ, ಇಮಲ್ಸಿಫಿಕೇಶನ್. ಹಾಗಾದರೆ ನೆಕ್ಸ್ಟ್ ಬನ್ನಿ, ಪ್ಯಾಂಕ್ರಿಯಾಸ್. ನೆಕ್ಸ್ಟ್ ಏನು ಬನ್ನಿ? ಪ್ಯಾಂಕ್ರಿಯಾಸ್. ಈಗ ಆಗಲಿ ತೋರಿಸಿದ್ದೀನಿ ನಾನು. ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಬಿಡುಗಡೆ ಮಾಡ್ತೈತಿ. ಹಾಗಾದರೆ ಏನು ರೀ ಸರ್ ಪ್ಯಾಂಕ್ರಿಯಾಟಿಕ್ ಜ್ಯೂಸು? ಅಮೈಲೇಸ್ ಮತ್ತು ಟ್ರಿಪ್ಸಿನ್ ಮತ್ತು ಲೈಪೇಸ್. ಟ್ರಿಪ್ಸಿನ್ನು ಪ್ರೋಟೀನ್ ಡೈಜೆಷನ್ ಒಳಗೆ, ಅಮೈಲೇಸ್ ಕೇಳಬಹುದು. ಪ್ಯಾಂಕ್ರಿಯಾಸ್ ಬಹಳ ಇಂಪಾರ್ಟೆಂಟ್, ಇದು ಕೂಡ ಎಕ್ಸಾಮ್ಸ್ಗೆ ಪಾಯಿಂಟ್ ಆಫ್ ವ್ಯೂ. ಅಮೈಲೇಸ್ ಯಾವುದಕ್ಕೆ? ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ, ಟ್ರಿಪ್ಸಿನ್ ಪ್ರೋಟೀನ್ ಡೈಜೆಷನ್ಗೆ, ಲೈಪೇಸ್ ಫಾರ್ ಲಿಪಿಡ್ ಡೈಜೆಷನ್. ನೆನ್ಪಿಟ್ಕೊಳ್ಳಿ, ಈ ಎಂಜೈಮ್ಸ್ಗಳನ್ನು ಲೈಪೇಸ್ ಫಾರ್ ಲಿಪಿಡ್ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ. ಲೈಪಿಡ್ಸ್ ಲಿಪಿಡ್ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಕೊಟ್ಟಿದ್ದ ನೋಡಿ, ನೀಟಾಗಿ ನೆನ್ಪಿಟ್ಕೊಳ್ಳಿದ್ದೀನಿಲ್ಲ. ಇದು ನಮ್ಗೆ ಏನು ಬೇಕಲ್ಲ, ಈ PDF ಬೇಕಂತದ್ದು ನೀವು ಕಮೆಂಟ್ ಮಾಡಿ, ಯೂಟ್ಯೂಬ್ನಲ್ಲಿ ಕಮೆಂಟ್ ಹಾಕಿ PDF ಅಂತಂದು ಕೌಟಿಲ್ಯ PDF ಅಂತ ಕಮೆಂಟ್ ಮಾಡಿ. ಖಂಡಿತ ಇದನ್ನ ಏನಿದೆಯಲ್ಲ ಇದ್ರದ್ದು PDF ನಾನು ಕಳಿಸ್ತೀನಿ ನಿಮಗೆ, ಲಿಂಕನ್ನು ಶೇರ್ ಮಾಡ್ತೀನಿ. ಸ್ಟಾರ್ಚ್ ಇದ್ದಿದ್ದನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಸ್ಟಾರ್ಚ್ ಇಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದೆ ನಾನು. ಟ್ರಿಪ್ಸಿನ್ ನೋಡಿ, ಪ್ರೋಟೀನ್ಸನ್ನು ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ಲೈಪೇಸ್ ಅನ್ನು ನಥಿಂಗ್ ಬಟ್ ಲಿಪಿಡ್. ಫ್ಯಾಟಿಗೆ ಇನ್ನೊಂದು ಶಬ್ದ ಏನು? ಲೈಪೇಸ್. ಫ್ಯಾಟಿಗೆ ಇನ್ನೊಂದು ಶಬ್ದ ಏನು? ಲೈಪೇಸ್. ಆದರೆ ಫ್ಯಾಟ್ಸ್ ಇದ್ದಿದ್ದು ಫ್ಯಾಟಿ ಆಸಿಡ್ಸ್ ಆಗ್ತದೆ, ಪ್ಲಸ್ ಗ್ಲಿಸರಾಲ್ ಬಿಡುಗಡೆ ಆಗ್ತದೆ. ಫ್ಯಾಟಿ ಆಸಿಡ್ಸ್ ಅಂದರೆ ಫ್ಯಾಟಿ ಆಮ್ಲಗಳು ಅಂತ ಕೂಡ ಕರಿತೀವಿ, ಕೊಬ್ಬಿನ ಆಮ್ಲಗಳು ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ. ತಿಳಿತಾ? ನೆಕ್ಸ್ಟ್ ಬನ್ನಿ, ಸ್ಮಾಲ್ ಇಂಟೆಸ್ಟೈನ್. ಹಾಗಾದರೆ ಪ್ಯಾಂಕ್ರಿಯಾಸ್ ಜ್ಯೂಸ್ ಮೇಲೆ ಫೋಕಸ್ ಇರಲಿ, ಸ್ಟಮಕ್ ಮೇಲೆ ಫೋಕಸ್ ಇರಲಿ, ಸ್ಮಾಲ್ ಇಂಟೆಸ್ಟೈನ್ ಮೇಲೆ ಫೋಕಸ್ ಇರಲಿ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಅತಿ ಹೆಚ್ಚಿವೆ. ಸ್ಮಾಲ್ ಇಂಟೆಸ್ಟೈನ್, ಇಲ್ಲಿ ವಿಲ್ಲೈ ಸ್ಟ್ರಕ್ಚರ್ಸ್ಗಳನ್ನು ಕೊಟ್ಟಿದ್ದಾನೆ ನೋಡಿ. ಓಕೆ, ವಿಲ್ಲೈಗಳು ಕನ್ನಡದಲ್ಲಿಯೂ ಕೂಡ ವಿಲ್ಲೈಗಳು ಅಂತ ಕೂಡ ಕರಿತೀವಿ. ಇಂಟೆಸ್ಟೈನಲ್ ಜ್ಯೂಸ್, ಆದರೆ ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್, ಸಣ್ಣ ಕರಡಿನಲ್ಲಿ ಅಲ್ಲಿ ರಸ ಬಿಡುಗಡೆ ಆಗ್ತದೆ. ಒಂದು ಬಿಡುಗಡೆ ಆಗ್ತಕ್ಕಂಥ ಎಂಜೈಮ್ಸ್ಗಳು ನೋಡಿ, ಮಾಲ್ಟೇಸ್, ಸುಕ್ರೇಸ್. ಲಾಸ್ಟಿಗೆ ಏನಾದರೂ ASE ಬಂತಂತೀವಿ ಕೂಡ, ಅದು ಎಂಜೈಮ್. ಸಾಮಾನ್ಯವಾಗಿ ನಾನು ಹೇಳ್ತಿದ್ದೆ ಇನ್ ಜನರಲಿ. ಈಗ ಟ್ರಿಪ್ಸಿನ್ನು, ಪೆಪ್ಸಿನ್ನು ಅವು ಬೇರೆ ಇದೆ. ಬಟ್ ಇಲ್ಲಿ ನೋಡಿರಿ, ಲೈಪೇಸ್, ಸಲೈವರಿ ಅಮೈಲೇಸ್, ಮತ್ತು ಮಾಲ್ಟೇಸ್, ಸುಕ್ರೇಸ್, ಪೆಪ್ಟಿಡೇಸ್, ಲೈಪೇಸ್. ಮಾಲ್ಟೇಸ್, ಸುಕ್ರೇಸ್ ನಥಿಂಗ್ ಬಟ್ ಶುಗರ್ಸ್ ಡೈಜೆಷನ್, ಅದು ಕಾರ್ಬೋಹೈಡ್ರೇಟ್ಸ್ ಡೈಜೆಷನ್ ಮಾಡ್ತದೆ. ಪೆಪ್ಟಿಡೇಸ್ ಏನಿದೆಯಲ್ಲ, ಪ್ರೋಟೀನ್, P ಪವರ್ ಪ್ರೋಟೀನ್ ನೆನಪಿಟ್ಕೊಳ್ಳಿ. ಲಿಪಿಡ್ ಅಂದರೆ ಕೊಬ್ಬು. ಓಕೆ, ಅದಕ್ಕೆ ನಾವು ಅದನ್ನು ಹೆಲ್ಪ್ ಆಗ್ತದೆ. ಆಯ್ತಾ? ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆಗೋದು ಎಲ್ಲಿರಿ? ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಸಲ ಕೇಳಿದ್ದಾನೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ಹಾಂ, ಸಿಯರ್. ರೋಲ್ ಆಫ್ ಬೈಲ್.
ಬೈಲ್ ಜ್ಯೂಸ್ ಬಿಡುಗಡೆ ಆಗ್ತದೆ, ಬೈಲ್ ರಸ ಬಿಡುಗಡೆ ಆಗ್ತದೆ ಎಲ್ಲಿ ಅಂತಂದರೆ ಇಲ್ಲಿ ಲಿವರ್ನಲ್ಲಿ. ಅದು ಎಲ್ಲವೂ ಎಲ್ಲಿ ಆಗ್ತದೆ, ಇಲ್ಲಿ ಗಾಲ್ ಬ್ಲಾಡರ್ ಅಂತಿದೆ ನೋಡಿ ಕೆಳಗಡೆಗೆ, ಅಲ್ಲಿ ಸ್ಟೋರ್ ಆಗ್ತದೆ. ಇದು ಲಿವರಲ್ಲಿ ಬೈಲ್ ಜ್ಯೂಸ್ ಬಿಡುಗಡೆ ಆಗ್ತದೆ ಹೇಳಿದಾನೆ. ಬೈಲ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಲಿವರ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಗಾಲ್ ಬ್ಲಾಡರ್. ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮ್ಸಲ್ಲಿ MCQ ಅಲ್ಲಿ ಬರ್ಬೋದು, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಒಳಗೆ ಬರ್ಬೋದು. ಡೆಪ್ತಾಗಿ ಓದ್ರಿ. CBSE ಮಕ್ಕಳು ಅತಿ ಹೆಚ್ಚು ಡೆಪ್ತಾಗಿ, ICSE ಮಕ್ಕಳು CBSE ಮಕ್ಕಳು ಅತಿ ಹೆಚ್ಚು ಡೆಪ್ತಾಗಿ ಓದಷ್ಟು ನಿಮಗೆ ಒಳ್ಳೆಯದು. ಯಾಕಂದರೆ ಯಾವುದೇ ಥರದ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳಿದ್ರು ಕೊಟ್ಟರೆ ಬರೆಯುವ ಕೆಪಾಬಿಲಿಟಿ ಬರ್ತದೆ. ಬಟ್ ಕಂಟೆಂಟ್ ರಿಮೇನ್ಸ್ ದಿ ಸೇಮ್. ಅದೇ ನೆನ್ಪಿಟ್ಕೊಳ್ಳಿ. ಕೇಸ್ ಸ್ಟಡೀಸ್ ಎಲ್ಲ ಹೆಲ್ಪ್ ಆಗ್ತದೆ. ಡೆಪ್ತಾಗಿ ಓದೋದು ನಿಮಗೆ ಭಾಳ ಒಳ್ಳೆಯದು. ತಿಳಿತಲ್ಲ. ನೆಕ್ಸ್ಟ್ ಬನ್ನಿ. ಇಟ್ ಡಸಂಟ್ ಕಂಟೈನ್ ಡೈಜೆಸ್ಟಿವ್ ಎಂಜೈಮ್ಸ್. ಕೇಳ್ಬೋದು ಪ್ರಶ್ನೆ. ಹಾಗಾದರೆ ಬೈಲ್ ಜ್ಯೂಸಲ್ಲಿ ಯಾವ ಟೈಪ್ ಆಫ್ ಎಂಜೈಮ್ಸ್ ಇದಾವೆ? ಯಾವುದೇ ಥರದ ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡೋಂಗಿಲ್ಲ. ಹಾಗಾದರೆ ಸ್ಟಮಕ್ ಬಿಡುಗಡೆ ಮಾಡ್ತದ? ಓಕೆ ರೀ ಸರ್. ಪೆಪ್ಸಿನ್ ಬಿಡುಗಡೆ ಮಾಡ್ತದೆ ಸರ್. ಪ್ಯಾಂಕ್ರಿಯಾಸ್ ಬಿಡುಗಡೆ ಮಾಡ್ತದ? ಓಕೆ, ಪ್ಯಾಂಕ್ರಿಯಾಸು ಕೂಡ ಹೇಳಿದೆ ನಾನು. ಪ್ಯಾಂಕ್ರಿಯಾಸು ಕೂಡ ಏನು ಮಾಡ್ತದೆ, ಇದನ್ನು ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡ್ತದೆ. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಜ್ಯೂಸು ಅಲ್ಲಿ ಬಿಡುಗಡೆ ಆಗ್ತದೆ ಸರ್. ಬಟ್ ಇಲ್ಲಿ ಬೈಲ್ ಜ್ಯೂಸಲ್ಲಿ ಯಾವುದೇ ಎಂಜೈಮ್ಸ್ಗಳು ಇರೋದಿಲ್ಲ. ಇಟ್ ಮೇಕ್ಸ್ ದ ಆ್ಯಸಿಡಿಕ್ ಫುಡ್ ಫ್ರಮ್ ಸ್ಟಮಕ್ ಅಲ್ಕಲೈನ್. ಹಾಗಾದರೆ ಬೈಲ್ ಜ್ಯೂಸ್ ಏನು ಮಾಡ್ತದೆ, ಆ್ಯಸಿಡಿಕ್ ಫುಡ್ ಏನಾದರೂ ಆಲ್ರೆಡಿ ನಿಮ್ಮ ಜಠರದಿಂದ ಆಹಾರ ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಿಡುಗಡೆ ಆಗಿತ್ತು. ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆಯಲ್ಲ ಅದು ಸ್ಟಮಕ್ಕಿಗೆ, ಇಂಟೆಸ್ಟೈನಿಗೆ ಬಂದಾಗ, ಓಕೆ, ಸ್ಮಾಲ್ ಇಂಟೆಸ್ಟೈನಿಗೆ ಎಂಟ್ರಿ ಕೊಟ್ಟಾಗ, ಸಣ್ಣ ಕರಳಿಗೆ ಬಂದಾಗ ಆ್ಯಸಿಡ್ ರೂಪದಲ್ಲಿ ಇರುತ್ತೆ. ಅದನ್ನು ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ, ಬೇಸಾಗಿ ಕನ್ವರ್ಟ್ ಮಾಡ್ತದೆ, ಪ್ರತ್ಯಾಮ್ಲವಾಗಿ ಕನ್ವರ್ಟ್ ಮಾಡ್ತದೆ. ನೆಕ್ಸ್ಟ್ ನೆನಪಿಟ್ಕೊಳ್ಳಿ. ಇಟ್ ಬ್ರೇಕ್ಸ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲ್ ಡಾಬ್ಲೆಟ್. ಅದು ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಹೇಳಿದ್ದೀನಿ ನಾನು. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಗಮನ ಇಟ್ಕೊಳ್ಳಿ, ಗಮನ ಕೊಡಿ. ಸ್ಮಾಲ್ ಇಂಟೆಸ್ಟೈನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಇಟ್ ಹೆಲ್ಪ್ಸ್ ಲೈಪೇಸ್ ಆ್ಯಕ್ಟ್ ಎಫಿಷಿಯೆಂಟ್ಲಿ ಆನ್ ಫ್ಯಾಟ್. ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಆಗೋದ್ರಿಂದ ಏನಾಗ್ತದೆ ರೀ, ಆದರೆ ಲೈಪೇಸ್ ಅನ್ನತಕ್ಕಂಥ ಎಂಜೈಮ್ಸು ಭಾಳ ಎಫಿಷಿಯೆಂಟಾಗಿ ವರ್ಕ್ ಮಾಡಿ ಬ್ರೇಕ್ ಡೌನ್ ಮಾಡ್ತದೆ. ಅವಾಗ ಕೊನೆಗೆ ಏನಾಗ್ತದೆ, ಫ್ಯಾಟ್ ಅಥವಾ ಲಿಪಿಡ್ ಇದ್ದಿದ್ದು ಏನಾಗ್ತದೆ ರೀ, ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಆವಾಗ ಅದನ್ನು ದೇಹಕ್ಕೆ ಅಬ್ಸರ್ವ್ ಆಗ್ತದೆ, ಅದು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಬನ್ನಿ. ಇಲ್ಲಿದೆ, ಆಗಲೇ ಹೇಳಿದೆ ನಾನು, ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಬೈಲ್ ಜ್ಯೂಸಲ್ಲಿ ಎಮಲ್ಸಿಫಿಕೇಶನ್ ಆದಾಗ ಸ್ಮಾಲ್ ನೀವು ತಿಂದಂಥ ಕರಿದ ತಿಂಡಿ ಪದಾರ್ಥಗಳ, ಎಣ್ಣೆ ಪದಾರ್ಥಗಳು ಇದೆಯಾಗಿಲ್ಲ, ಈ ಥರ ಡೈಜೆಷನ್ ಆಗ್ತದೆ. ಫ್ಯಾಟ್ ಡೈಜೆಷನ್ ಆಗಬೇಕಂದ್ರೆ ಬಹಳ ಸಮಯ ತಗೋತೈತೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಜಲ್ದಿ ಡೈಜೆಷನ್ ಆಗ್ತದೆ, ಅಷ್ಟು ಕಾಂಪ್ಲೆಕ್ಸ್ ಇರೋಂಗಿಲ್ಲ. ಪ್ರೋಟೀನ್ಸ್ ನೆಕ್ಸ್ಟು, ಅದಾದ ನಂತರ ಫ್ಯಾಟ್ಸ್ ಡೈಜೆಷನ್ನೇ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಳ್ತದೆ. ತಿಳಿತಲ್ಲ. ನೆಕ್ಸ್ಟ್ ಬನ್ನಿ. ಅಬ್ಸರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಈಗ ಡೈಜೆಸ್ಟೆಡ್ ಫುಡ್ ಡೈಜೆಷನ್ ಆಯಿತು, ಅಬ್ಸರ್ವ್ ಮಾಡ್ಕೊಳ್ಳೋದು ಹೇಗೆ ರೀ ಸರ್? ಇದಕ್ಕೆ ವಿಲ್ಲಸ್ ಅಂತ ಕರಿತೀವಿ ನೋಡಿ. ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದಕ್ಕೆ ವಿಲ್ಲಸ್ ಅಂತ ಕರಿತೀವಿ. ಇದಕ್ಕೆ ಬ್ಲಡ್ ಕ್ಯಾಪಿಲರೀಸ್ ಇರ್ತವೆ, ಸಣ್ಣ ರಕ್ತನಾಳಗಳಿರ್ತವೆ. ಅಬ್ಸಾರ್ಬ್ಸ್ ಯಾವುದು, ಶುಗರ್ಸ್ ಆ್ಯಂಡ್ ಅಮೈನೋ ಆ್ಯಸಿಡ್ಸ್, ಪ್ರೋಟೀನ್ಸು, ಶುಗರ್ಸ್, ಗ್ಲೂಕೋಸನ್ನು ಅಬ್ಸರ್ವ್ ಮಾಡ್ತದೆ. ಲ್ಯಾಕ್ಟಿಯಲ್ ಅಬ್ಸರ್ಬ್ಸ್ ಫ್ಯಾಟ್ಸ್ ಆ್ಯಂಡ್ ಫ್ಯಾಟಿ ಆ್ಯಸಿಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಸೈಟ್ ಆಫ್ ಅಬ್ಸಾರ್ಪ್ಷನ್ ಅಂತ ಕೂಡ ಕರಿಬೋದು. ಇನ್ನರ್ ವಾಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ ಅ ನಿಮರಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ. ಹೇಳಿದ್ದೀನಿ ನಾನು, ಅದು ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಇರತಕ್ಕಂಥ ಸಣ್ಣ ಈ ಥರ ವಿಲ್ಲೈ ಇರ್ತವೆ. ಅವು ಏನು ಮಾಡ್ತವೆ, ಬೆರಳಿನ ಆಕಾರದ ಇವೇನು ಮಾಡ್ತವೆ, ಬಂದಂಥ ಆಹಾರ, ದೇಹದಿಂದ ಜೀರ್ಣವಾಗಿ ಬಂದಂಥ ಆಹಾರ, ಡೈಜೆಸ್ಟೆಡ್ ಫುಡ್ಡನ್ನು ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೋತೇವೆ. ವಿಲ್ಲೈ ಗ್ರೇಟ್ಲಿ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಇನ್ನೇನು ಕೇಳಿದ್ದಾನೆ ಈ ಪ್ರಶ್ನೆಯನ್ನು. CBSEಗೆ ICSEಗೆ ರಿಪೀಟ್ ಆಗಿದೆ. ವಿಲ್ಲೈದು ಫಂಕ್ಷನ್ ಏನಂತಂದರೆ, ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್, ಅಂದರೆ ಎಫಿಷಿಯೆಂಟಾಗಿ ಅಬ್ಸಾರ್ಪ್ಷನ್ ಆಗ್ತದೆ ನೀವು ಅಂತ ಫುಡ್ಡನ್ನು. ನೆಕ್ಸ್ಟ್ ಬನ್ನಿ. ಶುಗರ್ಸ್ ಆ್ಯಂಡ್ ಅಮೈನೋ ಆ್ಯಸಿಡ್ಸ್ ಆರ್ ಅಬ್ಸರ್ವ್ಡ್ ಇಂಟು ಬ್ಲಡ್ ಕ್ಯಾಪಿಲರೀಸ್. ಅಂದರೆ ಶುಗರ್ಸು ಡೈಜೆಷನ್ ಅಂತ, ಯಾವುದು ಫ್ಯಾಟಿ ಆ್ಯಸಿಡ್ಸು ಮತ್ತು ಒಳ್ಳೆ ಪ್ರೋಟೀನ್ಲಿದ್ದ ಅಮೈನೋ ಆ್ಯಸಿಡ್ಸು ಇವೆಲ್ಲವೂ ಕೂಡ ಏನಾಗ್ತೈತೆ, ಡೈಜೆಷನ್ ಆಗಿದ್ದು ಅಬ್ಸರ್ವ್ ಆಗ್ತದೆ. ನೆಕ್ಸ್ಟ್ ಫ್ಯಾಟ್ಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ಸ್ ಆರ್ ಅಬ್ಸರ್ವ್ಡ್ ಇನ್ ಲ್ಯಾಕ್ಟಿಯಲ್ಸ್. ಇಲ್ಲಿ ಆಗ್ತದೆ, ಲ್ಯಾಕ್ಟಿಯಲ್ಸ್ ಇಲ್ಲಿ ಆಗ್ತದೆ. ಶಿಯರ್ ಅಬ್ಸಾರ್ಬ್ಡ್ ನ್ಯೂಟ್ರಿಯೆಂಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಬಾಡಿ ಸೆಲ್ಸ್ ಫಾರ್ ಎನರ್ಜಿ, ಗ್ರೋತ್, ರಿಪೇರ್ ಆ್ಯಂಡ್ ಅದರ್ ಫಂಕ್ಷನ್ಸ್. ಹೇಳಿದೆ ನಾವು ಊಟ ಮಾಡಿದಂಥ ಆಹಾರ ಕೊನೆಗೆ ಹೀರಿಕೊಂಡು ರಕ್ತಕ್ಕೆ ಹೋಗ್ತದೆ. ರಕ್ತದಿಂದ ಎಲ್ಲ ಜೀವಕೋಶಗಳಿಗೂ ಕೂಡ ತಲುಪುತ್ತೆ. ಆವಾಗ ನಮಗೆ ಎದಕ್ಕೆ ಬೇಕು, ಶಕ್ತಿಗೆ ಬೇಕಾಗ್ತದೆ, ನಾವು ಬೆಳವಣಿಗೆ ಆಗಲಿಕ್ಕೆ ಬೇಕಾಗ್ತದೆ, ನಮ್ಮ ದೇಹಕ್ಕೆ ಏನಾದರೂ ಗಾಯವಾದಾಗ, ಇಂಜುರೀಸ್ ಆದಾಗ ರಿಪೇರ್ ಮಾಡಲಿಕ್ಕೆ ಕೂಡ ಬೇಕಾಗ್ತದೆ. ಮತ್ತು ಬೇರೆ ಫಂಕ್ಷನ್ಸ್ಗಳಿಗೂ ಕೂಡ ಅದು ನಾವು ತಿಂದಂಥ ಆಹಾರ ಯುಟಿಲೈಸು ಆಗ್ತದೆ. ನೆಕ್ಸ್ಟ್ ಬನ್ನಿ. ಇಲ್ಲಿ ಬನ್ನಿ. ಇದನ್ನು ಫೈನಲ್ ಪ್ರಾಡಕ್ಟ್ಸ್ ಆಫ್ ಡೈಜೆಷನ್. ಆಗಲೇ ಇಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಕಾರ್ಬೋಹೈಡ್ರೇಟ್ಸ್ ಏನಿದೆಯಲ್ಲ, ಸ್ಟಾರ್ಚ್ ಹೇಳಿದ್ದೀನಿ. ಕಾರ್ಬೋಹೈಡ್ರೇಟ್ಸ್ ಏನಿದೆಯಲ್ಲ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೊನೆಗೆ ಸಣ್ಣಗೆ ಡೈಜೆಷನ್ ಆಗಿ ಡಿವೈಡ್ ಆಗಿ ಏನಾಗ್ತದೆ, ಸಿಂಪಲ್ ಶುಗರ್ಸ್, ನಥಿಂಗ್ ಬಟ್ ಲಾಸ್ಟಿಕ್ ಗ್ಲೂಕೋಸ್ ಆಗ್ತದೆ. ಅದೇ ಸಣ್ಣ ಕರಳಿನೊಳಗೆ ಹೀರಿಕೊಳ್ತದೆ, ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಅಬ್ಸಾರ್ಬ್ ಆಗ್ತದೆ. ಪ್ರೋಟೀನ್ಸ್ ಡೈಜೆಷನ್ ಆಗಿ ಕೊನೆಗೆ ಏನಾಗ್ತದೆ, ಅಮೈನೋ ಆ್ಯಸಿಡ್. ಸಾಕಸಲ ಎಕ್ಸಾಮ್ ಕೇಳಿದಾನೆ. ಕಾರ್ಬೋಹೈಡ್ರೇಟ್ಸು ಡೈಜೆಷನ್ ಆಗಿ ಗ್ಲೂಕೋಸ್ ಆಗ್ತದೆ. ಪ್ರೋಟೀನ್ಸು ಡೈಜೆಷನ್ ಆಗಿ ಅಮೈನೋ ಆ್ಯಸಿಡ್ಸ್ ಆಗ್ತದೆ. ಫ್ಯಾಟ್ಸು ಡೈಜೆಷನ್ ಆಗಿ ಕೊನೆಗೇನು ಫ್ಯಾಟಿ ಆ್ಯಸಿಡ್ಸ್, ಕೊಬ್ಬಿನ ಆಮ್ಲಗಳಾಗ್ತದೆ. ನೆನಪಿಟ್ಕೊಳ್ಳಿ, ಇದು ಕೇಳಿದಾನೆ ಸಾಕಸಲ. ಒಂದು ಲಾಸ್ಟ್ ಒಂದು ಕ್ಲಿಯರಾಗಿ ಕೊಟ್ಟಿದ್ದಾನೆ, ಯಾವ ಥರ ಡೈಜೆಷನ್ ಪ್ರೊಸೆಸ್ ಆಗ್ತದೆ ನಿಮ್ಮಲ್ಲಿ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಫ್ಲೋ ಆಫ್ ಡೈಜೆಷನ್ ಯಾವ ಥರ.
ನೀವು ತಿಂದಂಥ ಫುಡ್ ಏನಾದರೂ ಆಹಾರವನ್ನು ತಿಂದಿರ್ತೀರಿ ಸ್ಟಮಕ್ ಹೋಗ್ತದೆ, ಸ್ಟಮಕ್ಲಿಂದ ಸಿಂಪಲ್ ನ್ಯೂಟ್ರಿಯೆಂಟ್ಸ್ ಆಗ್ತದೆ, ಅಬ್ಸಾರ್ಪ್ಷನ್ ಆಗ್ತದೆ ಥ್ರೂ ವಿಲ್ಲೈಗಳ ಮುಖಾಂತರ ಸಣ್ಣ ಕರಳಿನಲ್ಲಿ ಅದಂಥ ಬ್ಲಡ್ಡಿಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ, ಪ್ರತಿಯೊಂದು ಬಾಡಿ ಸೆಲ್ಸ್ಗೆ ಜೀವಕೋಶಗಳಿಗೂ ಕೂಡ ರೀಚ್ ಆಗ್ತದೆ ಹೇಳಿದ್ದೀನಿ ನಾನು. ಆದರೆ ಯಾವ ಎಕ್ಸಾಮ್ ಪಾಯಿಂಟ್ಸ್ ಟು ರಿಮೆಂಬರ್, ಯಾವುದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಹಾಗೂ ಯಾವ ಪಾಯಿಂಟ್ಸ್ಗಳನ್ನ ರಿಮೆಂಬರ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಮೇಜರ್ ಸೈಟ್ ಆಫ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಹೇಳಿದ್ದೀನಿ ನಾನು ಆಲ್ರೆಡಿ. ಬೈಲ್ ಡಸಂಟ್ ಕಂಟೈನ್ ಎಂಜೈಮ್ಸ್ ಬಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್. ನಾನು ಹೇಳಿದೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಒಳಗೆ ಹೆಲ್ಪ್ ಮಾಡ್ತದೆ ಬೈಲ್ ಜ್ಯೂಸು, ಬಟ್ ಬೈಲ್ ಜ್ಯೂಸ್ ಒಳಗೆ ಯಾವುದಾದ್ರೂ ಎಂಜೈಮ್ಸ್ ಇರ್ತಾವ? ಅಸರ್ಷನ್ ಆ್ಯಂಡ್ ರೀಸನಿಂಗ್ CBSE ಕೇಳಿದ್ರೆ ಇದ್ರ ಮೇಲೆ ಗಮನಗಳು. ವಿಲ್ಲೈ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್ ಕೇಳಿದಾನೆ ಈ ಪ್ರಶ್ನೆಯನ್ನು. ಇನ್ಕಂಪ್ಲೀಟ್ ಡೈಜೆಷನ್ ಕಾಸಸ್ ಇಂಡೈಜೆಷನ್ ಹೇಳಿದಾನೆ. ನಿಮ್ಮ ಡೈಜೆಷನ್, ನಿಮ್ಮ ಜೀರ್ಣಕ್ರಿಯೆ ನಿಮ್ಮ ದೇಹದಲ್ಲಿ ಏನಾದರೂ ಸರಿಯಾಗಿ ಆಗಲಿಲ್ಲ ಅಂತಂದರೆ ಅದು ಏನು ಮಾಡ್ತಿದ್ರಿ? ಇಂಡೈಜೆಷನ್ ಇತ್ತಂತ ಅಸಿಡಿಟಿ ಅಂತ ಕರಿತೀವಿ, ಇಂಡೈಜೆಷನ್ ಅಜೀರ್ಣ ಅಂತ ಕರಿತೀವಿ, ಅಜೀರ್ಣತೆ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಡೈಜೆಷನ್ ಆದಾಗ, ಅಸಿಡಿಟಿ ಆದಾಗ ಅಲ್ಲಿ ನಾವು ಇನೋವನ್ನು ತಗೋತೀವಿ, ನಿಮಗೆ ಗೊತ್ತಿದೆ ತಿಳಿತಲ್ಲ. ಶಿಯರ್ ಇದು ಆಗಿದೆ. ಐ ಹೋಪ್ ಯು ಇಲ್ಲಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ತಿಳಿತಲ್ಲ. ಹಾಗಾಗಿ ಇದು ಪ್ರಮುಖವಾದಂಥ ಇದು ಆಗಿದೆ. ಇಲ್ಲಿಗೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ದು ಚಾಪ್ಟರು ಕಂಪ್ಲೀಟ್ ಆಗ್ತದೆ, ಈ ಟಾಪಿಕ್ ಕಂಪ್ಲೀಟ್ ಆಗ್ತದೆ. ಈ ಕಂಪ್ಲೀಟ್ನಲ್ಲಿ ನಾನು ಕ್ಲಿಯರಾಗಿ ಪ್ರತಿಯೊಂದು ಕೂಡ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅತಿ ಹೆಚ್ಚು ಮಕ್ಕಳು ನೋಡಿ ಸಾಕಷ್ಟು ಎಕ್ಸಾಮ್ಸ್ಗೆ 10th ಸ್ಟ್ಯಾಂಡರ್ಡ್ ಕರ್ನಾಟಕ ಬೋರ್ಡ್ ಎಕ್ಸಾಮ್ಸಿಗಾಗಿರಲಿ, ಅದಲ್ಲದೆ ಮತ್ತು CBSE ಎಕ್ಸಾಮ್ಸ್ಗಾಗಿರಲಿ, ICSE ಎಕ್ಸಾಮ್ಸ್ಗಾಗಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಒನ್ ಆಫ್ ದಿ ಹಾಟ್ ಟಾಪಿಕ್ಸ್ ಆಗಿದೆ. ಆ ಟಾಪಿಕ್ಸ್ನಲ್ಲಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೂಡ ಕೇಳಿದ್ದಾನೆ. ಪೂರ್ತಿ ಕಂಪ್ಲೀಟಾಗಿ ಟಾಪಿಕನ್ನು ನಾನು ಹಾಕಿದ್ದೀನಿ. ಹೀಗೆ ಕೂಡ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಮತ್ತೆ ಏನು ಮಾಡ್ತೀನಿ, ಸಾಕಷ್ಟು ಅಂತ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಹ್ಯೂಮನ್ ಎಕ್ಸ್ಕ್ರೇಟರಿ ಸಿಸ್ಟಮ್, ಕಿಡ್ನಿ ಬಗ್ಗೆ ಆಗಿರಲಿ, ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಹೃದಯದ ಬಗ್ಗೆ ಆಗಿರಲಿ ತಿಳಿತಲ್ಲ, ಅವರ ಡಯಾಗ್ರಾಮ್ಸ್ಗಳದ್ದಾಗಿರಲಿ ತಿಳಿತಲ್ಲ, ಮತ್ತು ಅದಲ್ಲದೆ ಬೇರೆ ಬೇರೆ ಫೋಟೋಸಿಂಥೆಸಿಸ್ ಅದಾಗಿರಲಿ, ಇಂಥ ಮೇಜರ್ ಟಾಪಿಕ್ಸ್ಗಳೇನಿದಾವಲ್ಲ ಪ್ರತಿಯೊಂದೂ ಕೂಡ, ಅದು ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ ಅಥವಾ ಬಯಾಲಜಿ ಆಗಿರಲಿ, ಎಲ್ಲ ಸೆಕ್ಷನ್ಸ್ಗಳಿಂದಲೂ ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಖಂಡಿತ ನೋಡಿ. ಅದಲ್ಲದೆ ಮುಂಬರುವ ದಿನಗಳಲ್ಲಿ ಮ್ಯಾಥಮೆಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಾದಂಥ ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಆಗಿರ್ಬೋದು, ಸರ್ಕಲ್ಸ್ ಇರ್ಬೋದು, ಇಂಥ ಪ್ರಮುಖವಾದಂಥ ಚಾಪ್ಟರ್ಸ್ಗಳನ್ನು ಕೂಡ ನಾನು ಏನು ಮಾಡ್ತೀನಿ, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಅತಿ ಹೆಚ್ಚು ಮಕ್ಕಳಿಗೆ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಕ್ಲಾಸಸ್ಸನ್ನು. ಓಕೆ, ಜೈ ಹಿಂದ್, ಜೈ ಕೌಟಿಲ್ಯ.